ಹಾಯ್ ಹಲೋ ನಮಸ್ಕಾರ, ಎಲ್ಲ ಆರಾಮಲ್ವಾ? ಸೊ ಇವತ್ತು ನಾವು ಸ್ಟಾರ್ಟಿಂಗಿಂದ ಇವತ್ತು ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ SSC CGLಗೆ ಅನ್ನೋರಿಗೆ ಈ ವಿಡಿಯೋ ಇದು ಓನ್ಲಿ ಫಾರ್ ಬಿಗಿನರ್ಸು. ಇನ್ ಕೇಸು ನೀವು ಆಲ್ರೆಡಿ ಪ್ರಿಪೇರ್ ಆಗ್ತಿದ್ರೆ ನೀವು ಪ್ರಿಪೇರ್ ಆಗಿ, ನಿಮ್ದು ಅದು ಏನು ಸ್ಟ್ರಾಟಜಿ ಇದೆಯೋ ನೀವು ಅದನ್ನು ಯೂಸ್ ಮಾಡಿಕೊಂಡು ಪ್ರಿಪೇರ್ ಆಗಿ. ಓಕೆ, ಇದನ್ನು ನೋಡೋಕ್ಕೆ ಹೋಗಬೇಡಿ. ಇದು ಓನ್ಲಿ ಫಾರ್ ದ ಬಿಗಿನರ್ಸ್. ಯಾರಾದರೂ ಹೊಸಬ್ರಿದ್ರೆ ಅವ್ರಿಗೆ ಏನು ಮಾಡಬೇಕು ಅಂದರೆ, ನನಗೆ ಗೊತ್ತಿರೋ ಸ್ವಲ್ಪ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಸೊ ಫಸ್ಟ್ ಥಿಂಗ್ ಏನು ಅಂತಂದರೆ, ನೀವು ಹೊಸದಾಗಿ ಈಗ SSC CGL ಸ್ಟಾರ್ಟ್ ಮಾಡ್ತಾಯಿದ್ದೀರಾ ಅಂತ ಅಂದರೆ, ಈ ವರ್ಷ ಎಕ್ಸಾಮ್ಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಬರೋ ಎಕ್ಸಾಮ್ಗೆ ಮೇ ಬಿ ಸೆಪ್ಟೆಂಬರಲ್ಲೇ ಬರ್ಬೋದು 90%. ಸೊ ಸೆಪ್ಟೆಂಬರಲ್ಲಿ ಬರುವಂಥ SSC CGLಗೆ ನಾನು ಇವಾಗ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ನೋರಿಗೆ ಒಂದು ವಿಷಯ ಹೇಳ್ತೀನಿ. ಸೊ ನೀವೇನಾರು ಅಂದ್ಕೊಳ್ಳಿ, ಪಾಸ್ ಆಗೋಲ್ಲ, ನೀವು 99% ಪಾಸ್ ಆಗೋಲ್ಲ, 1% ಚಾನ್ಸ್ ಇದೆ. ಓಕೆ, ಸೊ ಬರೀ 1% ಅಷ್ಟೇ ಅಲ್ವ ಅಂತ ಅದನ್ನು ಕೇರ್ಲೆಸ್ ಆಗಿ ತೊಗೊಬೇಡಿ. ಸೊ RCBನೂ 1% ಇದ್ದಾಗೆ ಪ್ಲೇ ಆಫ್ಗೆ ಕ್ವಾಲಿಫೈ ಆಗಿದ್ದು. ಸೊ ನೀವು ಕೂಡ ಪಾಸ್ ಆಗ್ಬೋದು, ಆದರೆ ಒಂದು ಪಾಸ್ ಆಗೋಕ್ಕೆ ಏನು ಮಾಡ್ಬೋದು ಅನ್ನೋಕ್ಕೆ ನಾನು ಹೇಳ್ತೀನಿ. ಪ್ರಯತ್ನ ಪಡಿ. ಇನ್ ಕೇಸ್ ಪಾಸ್ ಆದರೆ ಗುಡ್ ಇನಫ್, ಇಲ್ಲ ಅಂತ ಅಂದರೆ ನೆಕ್ಸ್ಟ್ ವರ್ಷಕ್ಕೆ ಕ್ಲೀನಾಗಿ ಕೂತ್ಕೊಂಡು ಓದಿ. ವರ್ಷನೇ ಎಕ್ಸಾಮ್ ಬರುತ್ತೆ, ಸೊ ಟೆನ್ಷನ್ನೇ ಇಲ್ಲ. ಕರೆಕ್ಟ್ ಅಲ್ವಾ? ಪ್ರತಿ ವರ್ಷವೂ ಎಕ್ಸಾಮ್ ಅಂತೂ ನಡೀತಾನೆ ಇರುತ್ತೆ. ಸೊ ಒಂದು ಕಾನ್ಫಿಡೆಂಟ್ ಇರುತ್ತೆ. ಸೊ ವರ್ಷನೂ ನಡೀತಾ ಇದೆ, ಸೊ ಏನೋ ಒಂದು ನಾವು ನೆಕ್ಸ್ಟ್ ವರ್ಷ ಟ್ರೈ ಮಾಡ್ಬೋದು ಅಂತ. ಈ ವರ್ಷ ನಿಮ್ಗೆ ಇನ್ ಕೇಸ್ ಪಾಸ್ ಆಗ್ತಿಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು 1 ವಾರ 2 ವಾರ ಇದ್ದಾಗ ಎಕ್ಸಾಮ್ಗೆ ಮಾಕ್ ಟೆಸ್ಟ್ ಅದು ಇದು ತೊಗೊಬೇಕಾದ್ರೆ ನಿಮಗೆ ರ್ಯಾಂಕು ನಿಮ್ಮ ಎಷ್ಟು ಮಾರ್ಕ್ಸ್ ಬರ್ತಿದೆ ಅಂತ ಗೊತ್ತಾಗುತ್ತೆ. ಅದರಲ್ಲೇ ನಿಮ್ಗೆ ಗೊತ್ತಾಗುತ್ತೆ ನೀವು ಕ್ಲಿಯರ್ ಮಾಡ್ಬೋದಾ, ಮಾಡೋಕ್ಕಾಗ್ತಿಲ್ವ ಅಂತ. ಸೊ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಸಿಂಪಲಾಗಿ ಹೋಗಿ ಆರಾಮಾಗಿ ಎಕ್ಸಾಮ್ ಫೀಲ್ ಹೆಂಗಿರುತ್ತೆ ನೋಡಿ, ಹೆಂಗೆ ಕ್ವಶನ್ ಪೇಪರ್ ಜೊತೆ ಆಟಾಡಿ. ಮೀನ್ಸ್ ಯಾವ್ದು ಫಸ್ಟ್ ತೊಗೊಬೇಕು, ಯಾವ್ದು ಲಾಸ್ಟಲ್ಲಿ ತೊಗೊಬೇಕು ನಾನು ಹೇಳೋದಲ್ಲ, ನೀವೇ ಟ್ರೈ ಮಾಡಿ. ಆ ಎಕ್ಸಾಮ್ ಸೆಂಟರಲ್ಲಿ ಹೋಗ್ತಿರಲ್ವ, ಸೊ ಆ ಫೀಲ್ ನಿಮಗೆ ಗೊತ್ತಾಗುತ್ತೆ. ಎಕ್ಸಾಮ್ ಬರೀ 60 ಮಿನಿಟ್ಸ್ ಇರುತ್ತೆ. ಸೊ 60 ಮಿನಿಟ್ಸಲ್ಲಿ ಯಾವ್ದು ಹೆಂಗೆ ಕವರ್ ಮಾಡಬೇಕು ಅಂತ ನೀವು ಡಿಫ್ರೆಂಟ್ ಮೆಥಡ್ಸಲ್ಲಿ ಟ್ರೈ ಮಾಡಿ. ಯಾರಿಗಿದು ಪಾಸ್ ಆಗೋಲ್ಲ ಅಂತ 100% ಗೊತ್ತಿರುತ್ತಲ್ಲ ಅವ್ರಿಗೆ. ಸೊ ನಿಮಗೆ 100% ನಿಮ್ಗೆ ಪಾಸ್ ಆಗೋಲ್ಲ ಅಂತ ಗೊತ್ತಿದ್ದಾಗ ಆರಾಮಾಗಿ ಚಿಲ್ಡಾಗಿ ಹೋಗಿ, ಹೆಂಗ್ರಿ ನೀವು ಪಾಸ್ ಆಗೋಲ್ಲ ಅಂತ ಗೊತ್ತು, ಆರಾಮಾಗಿ ಟೆನ್ಷನ್ ಇಲ್ದಂಗೆ ಹೋಗಿ. ಸುಮ್ಮನೆ ಎಲ್ಲ ಏನೋ ಬೇಕಾಬಿಟ್ಟು ಚೂಸ್ ಮಾಡ್ಬಿಟ್ಟು ಬಂದುಬಿಡ್ಬೇಡಿ ಆನ್ಸರ್ಸು. ಸ್ವಲ್ಪ ಯೋಚನೆ ಮಾಡಿ, ಹೆಂಗೆ ನೆಕ್ಸ್ಟ್ ವರ್ಷಕ್ಕಾದರೂ ಗೊತ್ತಾಗುತ್ತೆ ನಿಮಗೆ. ಈಗ ಸುಮ್ಮನೆ ಹೋಗ್ಬಿಟ್ಟು ಸುಮ್ಮನೆ ಸಿಕ್ಕಿದ್ದು ಏನು ಸೆಲೆಕ್ಟ್ ಆಪ್ಷನ್ಸ್ ಚೂಸ್ ಮಾಡಿ ಬಂದುಬಿಟ್ರೆ ನೋ ಯೂಸ್. ಓಕೆನಾ? ಸೊ ಇವಾಗಿಂದ ಸ್ಟಾರ್ಟ್ ಮಾಡೋರಿಗೆ ಒಂದು ಜಸ್ಟ್ ಸ್ಮಾಲ್ ಪ್ಲ್ಯಾನ್. 75 ಡೇಸ್ ಇದೆ ಎಕ್ಸಾಮ್ಗೆ. ಒಂದು 2 ಡೇಸ್ ಮುಂಚೆನೇ ಮಾಡಬೇಕಾಯ್ತು ವೀಡಿಯೋ, ಏನೋ ಸಿಸ್ಟಮ್ ಪ್ರಾಬ್ಲಮ್ ಆಗಿ ಮಾಡೋಕ್ಕಾಗಿಲ್ಲ. ಇವಾಗೂ ಅದೇನೋ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾನೆ ಇದೆ. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ 75 ಡೇಸು. ಓಕೆ, 75 ಡೇಸಲ್ಲಿ ನೀವು ಏನು ಮಾಡ್ಬೋದು, ಓಕೆ, ಆ 1% ಪಾಸ್ ಆಗೋಕ್ಕೆ ಏನು ಮಾಡ್ಬೋದು ಅಂತ ನಾನು ಹೇಳ್ತಾಯಿದ್ದೀನಿ. ಓಕೆನಾ? ಸೊ CGL ಅಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತು. CGL ಅಂದರೆ ಏನು, ಅದರಲ್ಲಿ ಎಕ್ಸಾಮ್ ಪ್ಯಾಟ್ರನ್ ಏನು ಎಲ್ಲ ನಾನು ಆಲ್ರೆಡಿ ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ. ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಬೇಕಾದರೆ ನೋಡಿ. ಮತ್ತೆ CGL ಅಂದರೆ ಏನು, ಅದರಲ್ಲಿ ಯಾವ ಪ್ಯಾಟ್ರನ್ ಇರುತ್ತೆ ಅದೆಲ್ಲ ನಾನು ಹೇಳ್ತಿಲ್ಲ. ಸೊ CGLಲ್ಲಿ ಏನು ಮಾಡಬೇಕೀಗ, ಈ 75 ಡೇಸ್ ನಾವೇನು ಮಾಡಬೇಕು ಅಂತ. ಸೊ 75 ಡೇಸ್ ಸಿಲೆಬಸ್ ಕಂಪ್ಲೀಟ್ ಮಾಡಿ ಅಂತ ನಾನು ಹೇಳಲ್ಲ. ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ನಿಮ್ಗೊಂದು ವರ್ಷ ಬೇಕು, ಅಥವಾ 6 ತಿಂಗಳಿಂದ 8 ತಿಂಗಳು ಬೇಕೇ ಬೇಕು. ಸೊ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡ್ತೀನಿ ಅಂತ ಆ ಒಂದು ಭ್ರಮೇಲಂತೂ ಕೂತ್ಕೊಬೇಡಿ. ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಆದರೆ 1-2 ಸಬ್ಜೆಕ್ಟು ಸಿಲೆಬಸ್ ಕಂಪ್ಲೀಟ್ ಮಾಡ್ಬೋದು. ಯಾವುದು ಅಂತ ನಾನು ಹೇಳ್ತೀನಿ. ಓಕೆ, ಸೊ SSC CGL 75 ಡೇಸ್ ಚಾಲೆಂಜ್ ಬಿಗಿನರ್ಸ್ಗೆ ಏನು, ಮ್ಯಾಥ್ಸ್ ಇರುತ್ತೆ, ಇಂಗ್ಲೀಷ್ ಇರುತ್ತೆ, ರೀಸನಿಂಗ್ ಇರುತ್ತೆ, GK ಇರುತ್ತೆ. ಈ 4 ಟಾಪಿಕ್ಸ್ ಇರುತ್ತೆ, 4 ಸಬ್ಜೆಕ್ಟ್ಸ್. ಪ್ರತಿಯೊಂದು ಟಾಪಿಕ್ಕು 25 ಕ್ವಶನ್ಸು 50 ಮಾರ್ಕ್ಸು. ಸೊ ಟೋಟಲ್ 200 ಮಾರ್ಕ್ಸು, 100 ಕ್ವಶನ್ಸು, 60 ಮಿನಿಟ್ಸ್, 1 ಅವರ್. ಸೊ ಇಲ್ಲಿ ನಾನು ನಿಮಗೆ ಪ್ರತಿಯೊಂದು ವೀಡಿಯೋ ಎಲ್ಲ ಹುಡ್ಕೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಫುಲ್ಲು ಲಿಸ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಮ್ಯಾಥ್ಸಲ್ಲಿ ಏನೇನು ವೀಡಿಯೋಸ್ ಇದೆ, ನಮ್ಮ ಚಾನಲಲ್ಲಿ ಏನೇನು ವೀಡಿಯೋಸ್ ಇದೆ ಅದ್ರದ್ದೆಲ್ಲ ಲಿಂಕ್ ಇದರಲ್ಲಿದೆ. ಸೊ ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬಂದುಬಿಡುತ್ತೆ. ಓಕೆನಾ? ಫಾರ್ ಎಕ್ಸಾಂಪಲ್ ಇವಾಗಲೇ ಒಂದು ತೋರಿಸ್ತೀನಿ ನೋಡಿ. ಸೊ ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಆ ವಿಡಿಯೋ ಬಂದುಬಿಡುತ್ತೆ. ಓಕೆ, ಸೊ ಇದು ಯಾರಿಗೆ ಸಿಸ್ಟಮ್ ಇದ್ದವ್ರಿಗೆ ಇದು ಹೆಲ್ಪ್ ಆಗುತ್ತೆ. ಸಿಸ್ಟಮ್ ಇಲ್ಲದೆ ಅವ್ರಿಗೆ ನಾನು ಎಕ್ಸೆಲಲ್ಲೇ ಕಳಿಸ್ತೀನಿ. ಸೊ ಎಕ್ಸೆಲಲ್ಲಿ ಕೂಡ ನಿಮಗೆ ಡೈರೆಕ್ಟಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ವಿಡಿಯೋಗೆ ಹೋಗ್ಬಿಡುತ್ತೆ. ನೀವು ಇದನ್ನು ಈ ಒಂದು ಶೀಟ್ನೇನಿದು ಪ್ರಿಂಟೌಟ್ ತೆಗೆದಿಟ್ಕೊಳ್ಳಿ. ಪ್ರಿಂಟೌಟ್ ತೆಗೆದಿಟ್ಕೊಂಡು ನೀವು ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ನಿಮ್ಗೆ ಯಾವುದು ಡೌಟ್ ಬರುತ್ತೆ ಅಂತಾಗ ಆ ವಿಡಿಯೋಗೆ ಡೈರೆಕ್ಟಾಗಿ ಹೋಗ್ಬಿಟ್ಟು ನೋಡಿ. ಅರ್ಥ ಆಗ್ತಿದೆಯಲ್ವಾ? ಸೊ ಇದು ಯಾವುದು ಕಂಪ್ಲೀಟ್ ಮಾಡಿ ಅಂತ ನಾನು ಹೇಳ್ತಿಲ್ಲ, ಇಲ್ಲಿ ಸೀಕ್ವೆನ್ಸ್ ಪ್ರಕಾರ ಹಾಕಿದ್ದೀನಿ. ಆಲ್ಮೋಸ್ಟ್ ಎಷ್ಟಿದೆ, 136 ವೀಡಿಯೋಸ್ ಇದೆ. 136 ವೀಡಿಯೋಸ್ ಕಂಪ್ಲೀಟ್ ಅಂತೂ ಮಾಡಲೇಬೇಡಿ, ಅದು ನೋಡೋಕ್ಕೆ ಹೋಗಬೇಡಿ.
ನೀವು ಅದನ್ನು ನಾನು ಕಂಪ್ಲೀಟ್ ಮಾಡ್ತೀನಿ ಅದಾದಮೇಲೆ ಬೇರೆ ಏನೋ ಮಾಡ್ತೀನಿ ಅಂತಂದರೆ ಹಂಗೆ ವರ್ಕೌಟ್ ಆಗೋಲ್ಲ. ಹೆಂಗೆ ಮಾಡಬೇಕು ಅಂದರೆ ನೀವು ನಾರ್ಮಲಾಗಿ ಇದು ನಾನು ಹೇಳ್ತೀನಿ, ಇದು ಏನಕ್ಕೆ ಸೀಕ್ವೆನ್ಸ್ ಕೊಟ್ಟಿದ್ದೀನಿ ಅಂತ ಅಂದರೆ ಈ ವರ್ಷ ಇಲ್ಲ, ನಾನು ನೆಕ್ಸ್ಟ್ ವರ್ಷಕ್ಕೆ ಸೀರಿಯಸ್ಸಾಗಿ ಇವಾಗಿಂದನೇ ಓದ್ಕೊತೀನಿ ಅನ್ನೋರಿಗೆ ಇದೇ ಸೀಕ್ವೆನ್ಸ್ಗೆ ಫಾಲೋ ಮಾಡಿ, ತುಂಬ ಯೂಸ್ ಆಗುತ್ತೆ ನಿಮಗೆ. ಫಸ್ಟು ಬೇಸಿಕ್ಸ್ ಸ್ಪೀಡ್ ಮ್ಯಾಥ್ಸಿಂದ ಸ್ಟಾರ್ಟ್ ಮಾಡಿ, ನಂಬರ್ ಸಿಸ್ಟಮು, ಸಿಂಪ್ಲಿಫಿಕೇಷನ್ನು, ಸರ್ಟ್ಸ್ ಆ್ಯಂಡ್ ಇಂಡೆಕ್ಸಸ್ಸು, HCF ಆ್ಯಂಡ್ LCM ಇಷ್ಟು ಕಲ್ತ್ಕೊಳ್ಳಿ. ಅದಾದಮೇಲೆ ಅರ್ಥಮೆಟಿಕ್ ಬನ್ನಿ, ಅರ್ಥಮೆಟಿಕ್ ಫುಲ್ಲು ಒಂದು ಕುಟುಂಬ, ಅದು ಫುಲ್ಲು ಒಂದು ಮುಗಿಸ್ಬೇಕು. ಅದಾದಮೇಲೆ ಅಡ್ವಾನ್ಸ್ಗೆ ಹೋಗಿ. ಓಕೆ, ಅಡ್ವಾನ್ಸಲ್ಲಿ ಕೂಡ ಟೈರ್ 2 ಅಲ್ಲಿ ನಿಮಗೆ ಪರ್ಮುಟೇಷನ್, ಕಾಂಬಿನೇಷನ್, ಪ್ರಾಬಿಲಿಟಿ, ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ. ಸೊ ಈ ಟೈರ್ 2ನ ನಿಮ್ಗೆ ಇವಾಗ ಬೇಕಾಗಿಲ್ಲ. ಸೊ ನಾನು ಈ ಒಂದು ಸೆಪ್ಟೆಂಬರಲ್ಲಿ ಬರೋ CGL ಪಾಸ್ ಆಗಬೇಕು ಅಂತ ಅಂದರೆ ಈ ಬೇಸಿಕ್ಸಿಂದ ಹಿಡಿದು ಅಡ್ವಾನ್ಸ್ವರೆಗೂ ಮುಗಿಸ್ಬೇಕು. ಆದರೆ ನೀವು ವೀಡಿಯೋಸ್ ಕೂತ್ಕೊಂಡು ನೋಡ್ಕೊಳಕ್ಕೆ ಹೋಗ್ಬಿಡಿ, ಕ್ವಶನ್ಸ್ ನೋಡ್ಕೊಂಡು ಅದಾದಮೇಲೆ ವೀಡಿಯೋ ನೋಡಿ ಹೆಂಗೆ ಅಂತ ಹೇಳ್ತೀನಿ. ಸೊ ಅಡ್ವಾನ್ಸಲ್ಲಿ ನೀವು ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಜಾಮೆಟ್ರಿ ಬಿಟ್ಬಿಡಿ, ಡಾಟಾ ಇಂಟರ್ಪ್ರಿಟೇಷನ್, ಮೆನ್ಸುರೇಷನ್ ಮಾತ್ರ ನೋಡ್ಕೊಳ್ಳಿ. ಓಕೆನಾ? ಯಾಕಂತಂದರೆ ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ, ಜಾಮೆಟ್ರಿ ತುಂಬ ಹ್ಯೂಜ್ ಸಿಲೆಬಸ್ಸು, ಅದು ಕಂಪ್ಲೀಟ್ ಮಾಡೋಕ್ಕೆ ತುಂಬ ಲೇಟ್ ಆಗುತ್ತೆ. ಬಟ್ ನೀವು ಇಲ್ಲಿ ಆ 3 ಬಿಟ್ಟಿನೇ ನೀವು ಆಲ್ಮೋಸ್ಟ್ 30ಇಂದ 35 ಮಾರ್ಕ್ಸ್ ತೆಗಿಬೋದು, ಆರಾಮಾಗಿ ತೆಗಿಬೋದು. ಓಕೆನಾ? ಸೊ ಇದು ಮ್ಯಾಥ್ಸ್ಗೆ. ಅದೇ ಥರ ರೀಸನಿಂಗ್ ಇದೆ. ರೀಸನಿಂಗ್ ಕೂಡ ಯಾವ್ಯಾವುದು ಅಂತ ಪ್ಲೇಲಿಸ್ಟು ಸಪ್ರೇಟಾಗಿದೆ. ಅದು ಏನೇನು ಟೈಟಲ್ ಏನಂತ ಇದೆ ಅಂತ ಹಾಕಿದ್ದೀನಿ, ಲಿಂಕು ಕೂಡ ಇದೆ, ನೀವು ಡೈರೆಕ್ಟಾಗಿ ಓಪನ್ ಮಾಡಿ ಚೆಕ್ ಮಾಡ್ಕೊಬೋದು. ಓಕೆ, ಸೊ ಇದರಲ್ಲೇನು ಸೀಕ್ವೆನ್ಸ್ ಏನು ಬೇಕಾಗಿಲ್ಲ, ರೀಸನಿಂಗಲ್ಲಿ ಸೀಕ್ವೆನ್ಸ್ ಅಂಥದ್ದು ಏನೂ ಇಲ್ಲ. ನಿಮ್ಗೆ ಯಾವುದು ಡೌಟ್ ಇರುತ್ತೋ ಅದು ನೋಡ್ಬೋದು. ಇಂಗ್ಲೀಷ್ ಗ್ರಾಮರ್ ವೀಡಿಯೋಸ್ ಮಾಡಿದ್ದೀನಿ ನಾನು. ವೊಕ್ಯಾಬ್ಲರಿಗೆ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ವೊಕ್ಯಾಬ್ಲರಿ ಅಂದ್ರೇನು, ಆ್ಯಂಟೋನಿಮ್ಸು, ಸಿನೋನಿಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನು, ಇದು ಫ್ರೇಸಸ್ಸು, ಇದೆಲ್ಲ ನಮಗೆ ಐಡಮ್ಸ್ ಆ್ಯಂಡ್ ಫ್ರೇಸಸ್ ಇರುತ್ತೆ. ಸೊ ಅದೆಲ್ಲ ನಿಮ್ಗೆ ಆಲ್ರೆಡಿ ನಾನು ಟೆಲಿಗ್ರಾಮಲ್ಲಿ ನೀವು ಐಡಮ್ಸ್ ಅಂತ ಹೊಡೆದ್ರೆ .csv ಫೈಲ್ ಅಂತ ಬರುತ್ತೆ. ನೀವು ಇಂಗ್ಲೀಷ್ ಸ್ಟ್ರಾಟಜಿ ವೀಡಿಯೋ ನೋಡಿದರೆ ನಿಮ್ಗೆ ಅದು ಕ್ಲೀನಾಗಿ ಗೊತ್ತಾಗುತ್ತೆ. ಸೊ ಅದು ಲಿಂಕ್ ಕೊಡ್ತೀನಿ, ಒಂದ್ಸಲ ಅದು ಇಂಗ್ಲೀಷ್ ಸ್ಟ್ರಾಟಜಿ ವೀಡಿಯೋ ನೋಡಿ, ಅದು ಹೆಂಗೆ ಇಂಪೋರ್ಟ್ ಮಾಡ್ಕೊಬೇಕು, ಹೆಂಗೆ ಪ್ರಾಕ್ಟೀಸ್ ಮಾಡಬೇಕು, ವೊಕ್ಯಾಬ್ಲರಿ ಗೊತ್ತಾಗುತ್ತೆ. ಸೊ ಬಟ್ ಈ ಗ್ರಾಮರ್ ತಿಳ್ಕೊಂಡ್ರೆ ನೀವು ವೊಕ್ಯಾಬ್ಲರಿ ಪಾರ್ಟ್ ಬಿಟ್ಟು ಮಿಕ್ಕಿದ್ದು ಅದೇನು 16 ಕ್ವಶನ್ಸ್ 17 ಕ್ವಶನ್ಸ್ ಗ್ರಾಮರಿಂದ ಬರುತ್ತೋ, ಇನ್ಕ್ಲೂಡಿಂಗ್ ಪ್ಯಾಸೇಜ್ ಆಗಲಿ, ನಿಮಗೆ PQRS ಕ್ಲೋಸ್ ಟೆಸ್ಟ್ ಆಗಲಿ, PQRS ಆಗಲಿ, ಇದೆಲ್ಲ ನಿಮಗೆ ಈ ಗ್ರಾಮರಲ್ಲೇ ನೀವು ಎರರ್ ಫೈಂಡಿಂಗ್ ಮಿಸ್ಟೇಕ್ ಪ್ರತಿಯೊಂದು ನಿಮ್ಗೆ ಇದರಲ್ಲೇ ಗೊತ್ತಾಗ್ಬಿಡುತ್ತೆ ಗ್ರಾಮರಲ್ಲೇ. ಸೊ ಗ್ರಾಮರ್ ಒಂದು ನಿಮ್ಗೆ ಚೆನ್ನಾಗಿ ಬಂದರೆ 16 to 17 ಕ್ವಶನ್ಸ್ ಆರಾಮಾಗಿ ಅಟೆಂಡ್ ಮಾಡ್ಬೋದು. ಓಕೆ, ಇದರಲ್ಲಿ ಸೀಕ್ವೆನ್ಸು ಸ್ವಲ್ಪ ಇಂಗ್ಲೀಷಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಫಸ್ಟು ಬೇಸಿಕ್ಸಿಂದ ಸ್ಟಾರ್ಟ್ ಮಾಡಿ, ಆಮೇಲೆ ನೌನು, ಕಂಜಂಕ್ಷನು, ಪ್ರೊನೌನು, ಅಬ್ಜೆಕ್ಟಿವು, ಪ್ರಿಪೋಸಿಷನು, ವರ್ಬು, ಅಡ್ವರ್ಬು, ಸಬ್ವರ್ಬ್ ಅಗ್ರಿಮೆಂಟು, ಆರ್ಟಿಕಲ್ಸು, ಕ್ವಶನ್ ಟ್ಯಾಗು, ಕಂಡೀಷನ್ ಸೆಂಟೆನ್ಸಸ್ಸು, ಸೂಪರ್ ಫ್ಲೋಸ್ ಅಂತ ಇರುತ್ತೆ. ಸೊ ಇದು ನಾನು ಏನು ಹಾಕಿದ್ದೀನೋ ಅದನ್ನು ಫಾಲೋ ಮಾಡ್ಕೊಳ್ಳಿ. ಓಕೆ, ಜಿ ಕೆ ಏನು ಮಾಡ್ತೀರಾ, ಫಸ್ಟ್ ಥಿಂಗ್ ಓಕೆ, GK ಆಗಲಿ ಇನ್ನು ಇಷ್ಟವರೆಗೂ ನಾನು ಹೇಳಿದ್ದೆಲ್ಲ ಏನು ಮಾಡಬೇಕು ಅಂದರೆ ಫಸ್ಟ್ ಥಿಂಗ್ ನೀವು 500 ರೂಪಾಯಿಗೆ ಟೆಕ್ಸ್ಟ್ ಬುಕ್ ಆ್ಯಪ್ ಮಾಕ್ ಟೆಸ್ಟ್ ಬರುತ್ತೆ. ಟೆಕ್ಸ್ಟ್ ಬುಕ್ ಆ್ಯಪ್ ಅಂತ ಇದೆ, ಅದರದ್ದು ಮಾಕ್ ಟೆಸ್ಟ್ ತೊಗೊಳ್ಳಿ. ಸೊ ಇಲ್ಲೇ ತೋರಿಸ್ಬಿಡ್ತೀನಿ ತಾಳಿ ನಿಮಗೆ. ಓಕೆ, ಇದು ಟೆಕ್ಸ್ಟ್ ಬುಕ್ ವೆಬ್ಸೈಟು, ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಇದು ನನಗೆ ತೋರಿಸ್ತಿದೆ. ಸೊ ಇದಕ್ಕೆ ನೀವು 500 ರೂಪೀಸ್ ಕೊಟ್ಟರೆ 3 ಇಯರ್ಸ್, ಓಕೆ 3 ಇಯರ್ಸ್ ನಿಮಗೆ ಮಾಕ್ ಟೆಸ್ಟ್ ಕೊಡ್ತಾರೆ. ಬರೀ SSC CGL ಅಲ್ಲ, ಇಂಡಿಯಾದಲ್ಲಿ ಬರುವಂಥ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ದು ಇಲ್ಲಿ ಸಿಗುತ್ತೆ. ನೀವು ಟೆಸ್ಟ್ ಸೀರೀಸ್ಗೆ ಹೋದರೆ ಇಲ್ಲಿ ನೋಡಿ, CHSL, MTS, CGL, NTPC, ರೈಲ್ವೇಸ್ ಆಗಲಿ, ಬ್ಯಾಂಕಿಂಗ್ ಪ್ರತಿಯೊಂದು ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ವರ್ತ್ 500 ರೂಪಾಯಿ ಅಲ್ಲ 5000 ರೂಪಾಯಿ ಕೊಟ್ಟರು ವರ್ತ್ ಅಂತಲೇ ಹೇಳ್ಬೋದು. ಓಕೆ, ನಿಮಗೆ ಅನಾಲಿಸಿಸ್ ಕೊಡ್ತಾರೆ, ನಿಮ್ಮ ಪ್ರತಿಯೊಂದು ಚೆನ್ನಾಗಿದೆ. ಓಕೆ, ನೀವು ಇದನ್ನ ಮಾಕ್ ಟೆಸ್ಟ್ ತೊಗೊಳ್ಳೇಬೇಕು. ಫಸ್ಟ್ ಥಿಂಗ್ ಇದನ್ನೇ ನೀವು ಮಾಡಬೇಕಾಗಿರೋದು. ಓಕೆ, previous year ಕ್ವಶನ್ ಪೇಪರ್ಸ್ ಇರುತ್ತೆ, ಲೈವ್ ಟೆಸ್ಟ್ ಇರುತ್ತೆ. ನೀವು ಈ ಲೈವ್ ಟೆಸ್ಟೆಲ್ಲ ಈಗ ಸೀರಿಯಸ್ ಆಸ್ಪಿರೆಂಟ್ಸ್ ಓದ್ತಿರ್ತಾರಲ್ಲ ಅವ್ರು ನೋಡ್ಕೊತಾರೆ. ನೀವು ಬರೀ ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಫಸ್ಟು ಪಾಸ್ ಆಗಬೇಕು ನೀವು. ಓಕೆನಾ? ಸೊ ಫಸ್ಟ್ ಥಿಂಗ್ ಏನು ಮಾಡ್ತೀರಾ, ಇಷ್ಟೊತ್ತು ಹೇಳಿದ್ದೆಲ್ಲ ಒಂದು ಲೆಕ್ಕ. ಫಸ್ಟ್ ಥಿಂಗ್ ಏನು ಮಾಡ್ತೀರಾ ಗೊತ್ತಾ, ನೀವು ಮಾಕ್ ಟೆಸ್ಟ್ ಬುಕ್ಕದು ಮಾಕ್ ಟೆಸ್ಟ್ ತೊಗೊಳ್ಳಿ. ಇನ್ನೇನು ಬೇಡ, ಟೆಕ್ಸ್ಟ್ ಬುಕ್ಕದು ಮಾಕ್ ಟೆಸ್ಟ್ ತೊಗೊಳ್ಳಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓಪನ್ ಮಾಡಿ. ಓಕೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಓಪನ್ ಮಾಡಿ, ಫಸ್ಟ್ ಕ್ವಶನ್ ನೋಡಿ ಯಾವ ಟಾಪಿಕ್ಕು. ಓಕೆ, ಯಾವ ಟಾಪಿಕ್ ಅಂತ ನೋಡಿದ ತಕ್ಷಣ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದ್ರೆ, ನಿಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದರೆ ಆವಾಗ ನಾನು ಇಲ್ಲಿ ಲಿಸ್ಟ್ ಹಾಕಿದ್ದೇನಲ್ಲ ವೀಡಿಯೋ ಲಿಸ್ಟು, ಅದರಲ್ಲಿ ಅದು ಯಾವುದು, ಓಕೆ ಅದರಲ್ಲಿ ಅದು ಯಾವುದು ಅಂತ ನೋಡಿಕೊಂಡು ಆ ವಿಡಿಯೋಗೆ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ. ಬಟ್ ದಿನಕ್ಕೆ 2 ಪೇಪರ್ ಮಾಡಿ ಸಾಕು. ನೀವು ಇನ್ನೇನು ಯಾವ ಸಿಲೆಬಸ್ಸು ಕಂಪ್ಲೀಟ್ ಮಾಡೋದು ಬೇಡ, ಏನು ಬೇಡ. ಸಿಲೆಬಸ್ ಕಂಪ್ಲೀಟ್ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಆಗಲ್ಲ. ಹೇಳ್ತಾ ಇದ್ದೀನಲ್ಲ, ಸೀದಾ PYQ ಓಪನ್ ಮಾಡಿ, ಫಸ್ಟ್ ಕ್ವಶನ್ ಪೇಪರಿಂದ ಹಿಡ್ದು SSC CGL 2023-2022 ಪೇಪರ್ಸು 80 ಪೇಪರ್ಸ್ ಇರ್ತವೆ. 80 ಪೇಪರ್ಸ್ ನೀವು ಕಂಪ್ಲೀಟ್ ಮಾಡಿ ಅದ್ರಲ್ಲಿ ಬರೋದೆಲ್ಲ ನಿಮಗೆ ಏನು ವರ್ಕೌಟ್ ಮಾಡೋಕ್ಕಾಗುತ್ತೆ, ಅದನ್ನು ನೀವು ಆನ್ಸರ್ ಮಾಡೋಕ್ಕಾಗುತ್ತೆ ಅಂತಂದರೆ 100% ನೀವು ಪಾಸ್ ಆಗ್ಬೋದು. ಓಕೆನಾ? ಸೊ 2023-2022 80 ಕ್ವಶನ್ ಪೇಪರ್ಸ್ ಡೈಲಿ ಆ್ಯಡ್ ಮಾಡಿ. ಓಕೆ, ಡೈಲಿ ಆ್ಯಡ್ ಮಾಡಿ
ಟೋಟಲ್ ಎಷ್ಟು ದಿವಸ ಟೈಮ್ ಇದೆ ನಮಗೆ? 60 ಡೇಸ್ ಅಂದ್ಕೊಳ್ಳಿ. ಆ 75 ಬಿಟ್ಬಿಡಿ, 60 ಇದೆ ಅಂದ್ಕೊಳ್ಳಿ. ಡೈಲಿ 2 ಪೇಪರ್ಸ್ ಮಾಡಿ. ಡೈಲಿ 2 ಪೇಪರ್ಸ್ ಅಷ್ಟೇ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗದು, ಯಾಕಂದರೆ ನೀವು ಪ್ರತಿಯೊಂದು ಕಲ್ತ್ಕೊಬೇಕು. ಅರ್ಥ ಆಗ್ತಿದೆಯಲ್ವಾ? ಸೊ ಒಂದೇ ಒಂದು ಸೆಕೆಂಡು. ಸೊ 60 ಡೇಸ್ ಯಾಕಾಗುತ್ತೆ ಅಂತ ಅಂದರೆ, ಸರಿ ನಾನು ಏನು ಹೇಳ್ತಿದ್ದೆ, 80 ಪೇಪರ್ಸ್ ಇರುತ್ತೆ, 60 ಡೇಸ್. ಓಕೆ, 60 ಡೇಸಲ್ಲಿ ನೀವು ಆ 80 ಪೇಪರ್ಸ್ನ ಕಂಪ್ಲೀಟ್ ಮಾಡಿಬಿಟ್ರೆ ಆರಾಮಾಗಿ ನೀವು 2 ಪೇಪರ್ಸ್ ಪರ್ ಡೇ 2 ಪೇಪರ್ಸ್ ಅಂದ್ಕೊಂಡ್ವಿ. ಸೊ 60 ಡೇಸಲ್ಲಿ ಎಷ್ಟು ಪೇಪರ್ಸ್ ಕಂಪ್ಲೀಟ್ ಮಾಡ್ಬೋದು? ಆ್ಯಕ್ಚುಲಿ 120 ಪೇಪರ್ಸ್ ಕಂಪ್ಲೀಟ್ ಮಾಡ್ಬೋದು. ಕರೆಕ್ಟ್ ಅಲ್ವಾ? ನೀವು ಇನ್ನೇನು ಮಾಡಿಬಿಡಿ, ಫಸ್ಟು ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡಿ. ಫಸ್ಟ್ ಮಾಕ್ ಟೆಸ್ಟ್ 2023 ಶಿಫ್ಟ್ 1 ಟೈರ್ 1 ಫಸ್ಟ್ ಡೇ ಪೇಪರ್ ಓಪನ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಓಕೆನಾ? ಸೊ ಜಿ ಕೆ ಬಿಡಿ, ಜಿ ಕೆ ಬಿಟ್ಟು ಮ್ಯಾಥ್ಸ್ ಆಗಲಿ, ಇಂಗ್ಲೀಷ್ ಆಗಲಿ, ರೀಸನಿಂಗ್ ಆಗಲಿ ನೋಡ್ಕೊಳ್ಳಿ. ಅದು ಏನು ಯಾವ ಟಾಪಿಕ್ ಇದೆಯೋ ಅದು ನಿಮ್ಗೆ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಆ ಟಾಪಿಕ್ ವೀಡಿಯೋ ಮಾತ್ರ ನೋಡಿ, ಇನ್ನು ಯಾವುದೂ ನೋಡೋಕ್ಕೆ ಹೋಗಬೇಡಿ. ಸೊ ಮುಂಚೆ ಅಂತ ಅಂದರೆ ಸೋರ್ಸ್ ಇರಲಿಲ್ಲ ನಮಗೆ. ಇವಾಗ ನಾನು ಲಾಸ್ಟ್ ಇಯರ್ ಪ್ರಿಪೇರ್ ಆಗಬೇಕಂದ್ರೆ ಎಲ್ಲ ಹಿಂದಿ ವೀಡಿಯೋಸ್ ಇತ್ತು, ಇಲ್ಲ ಇಂಗ್ಲೀಷಲ್ಲಿ ಎಲ್ಲೆಲ್ಲ ಇತ್ತು, ಎಲ್ಲ ಹುಡುಕೊಂಡು ಅದು ಇದೆಲ್ಲ ಕಲ್ತ್ಕೊಂಡು ನಾನು ಕ್ಲೀನಾಗೆ ನಮ್ಗೆ ಅರ್ಥ ಆಗಂಗೆ, ಕನ್ನಡದವ್ರಿಗೆ ಅರ್ಥ ಆಗಂಗೆ ಕನ್ನಡದಲ್ಲಿ ಕ್ಲೀನಾಗಿ ಮಾಡಿ ಎಲ್ಲ ಜೋಡಿಸಿ ಒಂದು ಕಡೆ ಆರ್ಗನೈಸಿಂಗಾಗಿ ಕ್ಲೀನಾಗಿ ಮಾಡಿ ಕೊಟ್ಟಿದ್ದೀನಿ. ಇನ್ನು ಓದ್ಕೊಳ್ಳೋದು ನಿಮಗೆ ಬಿಟ್ಟಿದ್ದು. ಓಕೆನಾ? ಇವಾಗಲೂ ನಿಮಗೆ ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದರೆ ಅದು ನಿಮ್ಮ ಇಷ್ಟ. ಬಟ್ ನಾನು ಹೇಳೋದು ಹೇಳ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಈ ಕೋಚಿಂಗ್ ಹೋಗೋಕ್ಕಾಗ್ತಿಲ್ಲ, ಅದು ಆನ್ಲೈನ್ ಕೋಚಿಂಗ್ ತೊಗೊಳಕ್ಕಾಗಲ್ಲ, ಅಮೌಂಟ್ ಇಲ್ಲ ಅನ್ನೋರಿಗೆ ಈ ಚಾನಲ್ ತುಂಬ ಯೂಸ್ ಆಗುತ್ತೆ. ಓಕೆ, ಟೆಕ್ಸ್ಟ್ ಬುಕ್ ಓಪನ್ ಮಾಡ್ತೀರಾ, ಆ್ಯಪು ಪರ್ಚೇಸ್ ಮಾಡಿ, 500 ರೂಪಾಯಿ ಪರ್ಚೇಸ್ ಮಾಡಿ. ಫಸ್ಟು ಟೆಸ್ಟ್ ತೊಗೊಳ್ಳಿ. ಏನು ಅದರಲ್ಲಿ ಯಾವ ಕ್ವಶನ್ಸ್ ಕೇಳ್ತಾಯಿದ್ದಾರೆ, ಯಾವ ಟಾಪಿಕ್ಕು ನಿಮ್ಗೆ ಫಸ್ಟ್ ಏನು ಅರ್ಥ ಆಗೋಲ್ಲ, ಯಾವ ಟಾಪಿಕ್ಕು ಅದಲ್ಲಿ ಯಾವುದಲ್ಲಿ ಬರುತ್ತೆ ಅಂತಲೇ ಗೊತ್ತಾಗಲ್ಲ. ಬಟ್ ಆದ್ರೂ ನೀವು ಅದನ್ನು ನೋಡಿ. ಓಕೆನಾ? ನೋಡಿಬಿಟ್ಟು ನಿಮಗೆ ಆನ್ಸರ್ಸ್ ತಪ್ಪಾಗಿರುತ್ತಲ್ಲ, ಕೆಳಗಡೆ ಸೊಲ್ಯೂಷನ್ಸು ತೋರಿಸುತ್ತೆ, ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಇದು ಯಾವ ಟಾಪಿಕ್ಕಿಂದ ಬಂದಿದೆ ಅಂತ. ಸೊ ಆ ಟಾಪಿಕ್ ವೀಡಿಯೋಸ್ ನೋಡಿ, ಪರ್ಟಿಕ್ಯುಲರ್ ಅದನ್ನು ಮಾತ್ರ ಹೆಂಗೆ ಸಾಲ್ವ್ ಮಾಡೋದು ನೋಡಿ. ಓಕೆ, ಇನ್ ಕೇಸ್ ನಾನು ಆದರೆ ಇನ್ನೊಂದು 20-30 ಡೇಸಲ್ಲಿ ನಾನು ಆ ಕ್ವಶನ್ ಪೇಪರ್ಸ್ ಎಲ್ಲ ಸಾಲ್ವ್ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತೀನಿ. ಕಂಪ್ಯೂಟರ್ ಚೆನ್ನಾಗಿದ್ದರೆ, ಅದೇನೋ ಪ್ರಾಬ್ಲಮ್ ಆಗ್ತಿದೆ ಗೊತ್ತಿಲ್ಲ. ಸೊ ಇನ್ನೊಂದು 2 ವೀಡಿಯೋಸ್ ಮ್ಯಾಕ್ಸಿಮಮ್ ಅದೇನೋ ವರ್ಕ್ ಆಗಿಲ್ಲ ಅಂತಂದರೆ ಆಮೇಲೆ ಇನ್ನೇನು ವೀಡಿಯೋಸೇ ಬರೋಲ್ಲ, ನೋಡೋಣ ಅದೇನಾಗುತ್ತೋ. ಸೊ ನೀವೇನು ಮಾಡ್ತೀರಾ, ಟೆಕ್ಸ್ಟ್ ಬುಕ್ ತೊಗೊಳ್ಳಿ, ಸಾಲ್ವ್ ಮಾಡಿ, ವೀಡಿಯೋಸ್ ನೋಡಿ. ಆದರೆ ರೀಸನಿಂಗ್ ಇಂಗ್ಲೀಷು ನೀವು 1 ತಿಂಗಳಷ್ಟಲ್ಲಿ ಕಂಪ್ಲೀಟ್ ಮಾಡ್ಬೋದು. ಇಂಗ್ಲೀಷು ಡೈಲಿ 1 ವೀಡಿಯೋ ನೋಡಿ ಅಥವಾ 2 ವೀಡಿಯೋ ನೋಡಿ. ಇನ್ನೂ ಬೇಗ ಮುಗಿಸ್ತೀನಿ ಅಂತಂದರೆ 34 ವೀಡಿಯೋಸ್ ಇದ್ದಾವೆ ಅಷ್ಟೇ. 15 ಡೇಸಲ್ಲಿ 2 ಕಂಪ್ಲೀಟ್ ಆಗೋಗುತ್ತೆ. ರೀಸನಿಂಗ್ 1 ವೀಡಿಯೋ ನೋಡ್ತೀರಾ, ರೀಸನಿಂಗು 15 ಡೇಸಲ್ಲಿ 1 ಚಾಪ್ಟರ್ ಫುಲ್ಲು, 15 ಚಾಪ್ಟರ್ಸ್ ಇದೆ, ನೀವು ಇಲ್ಲಿ ನೋಡ್ಬೋದು. ಸೊ ರೀಸನಿಂಗ್ ಇಲ್ಲಿ ಈ ಕಡೆ ಇದೆಯಲ್ಲ, ಈ 15 ಚಾಪ್ಟರ್ಸ್ ಇದೆ, 1 2 3 4 ಹಿಂಗೆ ಲೆಕ್ಕ ಹಾಕೊಂಡ್ರೆ 15 ಇದೆ. ಸೊ ಒಂದೊಂದು ದಿನ ಒಂದೊಂದು ಚಾಪ್ಟರ್ ಕಂಪ್ಲೀಟ್ ಮಾಡಲೇಬೇಕು. ಸೊ ಕಂಪ್ಲೀಟ್ ಮಾಡಿದ್ಮೇಲೆ ಆರಾಮಾಗಿ ನಿಮಗೆ 40+ ಅಂತೂ ಬರುತ್ತೆ, ತಲೆನೇ ಕೆಡ್ಸ್ಕೊಳ್ಳೋಂಗಿಲ್ಲ, ಆರಾಮಾಗಿ ಬರುತ್ತೆ. ಇಂಗ್ಲೀಷ್ ಗ್ರಾಮರು 34 ವೀಡಿಯೋಸ್ ಇದೆ ಗ್ರಾಮರಲ್ಲಿ, ಅದೊಂದು 15 ದಿನದಲ್ಲಿ, 1 ತಿಂಗಳಲ್ಲಿ 2 ಮುಗಿಸಿ. 1 ತಿಂಗಳಲ್ಲಿ ಅದ್ರ ಜೊತೆಗೆ ಯಾವುದು ಪೇಪರ್ಸು ಸಾಲ್ವ್ ಮಾಡ್ತಾ ಇರೋ ಜೊತೆಗೆ ಡೈಲಿ ಇದು ರೀಸನಿಂಗಲ್ಲಿ 1 ಚಾಪ್ಟರ್ ಫುಲ್ಲು, ಇಂಗ್ಲೀಷಲ್ಲಿ 1 ಅಥವಾ 2 ವೀಡಿಯೋಸು. ಓಕೆ, ಇಷ್ಟು ನೀವು ಕಂಪ್ಲೀಟ್ ಮಾಡ್ಕೊತಾ ಬನ್ನಿ. ಮ್ಯಾಥ್ಸು ಯಾವುದೇ ಸಿಲೆಬಸ್ ನೋಡೋಕೆ ಹೋಗ್ಬೇಡಿ, ಏನು ಕಂಪ್ಲೀಟ್ ಮಾಡೋಕೆ ಹೋಗ್ಬೇಡಿ, ಏನು ತಲೆ ಕೆಡಿಸ್ಕೊಬೇಡಿ. ಆ ಒಂದು ಪರ್ಟಿಕ್ಯುಲರ್ ಕ್ವಶನ್ ಮಾತ್ರ ಹೆಂಗೆ ಸಾಲ್ವ್ ಮಾಡಬೇಕು ಅನ್ನೋದು ನೋಡಿ. ಓಕೆ, ಡೈಲಿ 2 ಪೇಪರ್ಸು. ಸೊ 60 ಡೇಸಲ್ಲಿ ನಿಮಗೆ 120 ಪೇಪರ್ಸ್ ಆಗುತ್ತೆ. ಓಕೆ, 80 ಪೇಪರ್ಸ್ ಅಷ್ಟೇ ಇರೋದು. ಸೊ 80 ಪೇಪರ್ಸ್ನ ನೀವು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾಗುತ್ತೆ. ಓಕೆನಾ? ಇವಾಗ 40 ಶಿಫ್ಟ್ ಇರುತ್ತೆ SSC CGL 40 ಶಿಫ್ಟ್ಸಲ್ಲಿ 40 ಕ್ವಶನ್ ಪೇಪರ್ಸು. ಸೊ 40 + 40 2023 2022 80 ಪೇಪರ್ಸ್ ಇರುತ್ತೆ. ನೀವು ಹತ್ತತ್ರ 120 ಪೇಪರ್ಸು ಸಾಲ್ವ್ ಮಾಡ್ಬೋದು ಡೈಲಿ, 2 ಅಂತ. ಅದೇ 70 ಡೇಸ್ ಇದೆ, 140 ಪೇಪರ್ಸ್ ಸಾಲ್ವ್ ಮಾಡ್ಬೋದು. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ಆ ಒಂದು ಕ್ವಶನ್ನ ಮಾತ್ರ ಹೆಂಗೆ ಸಾಲ್ವ್ ಮಾಡೋದು ನೋಡಿ, ಅದರಲ್ಲೇ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಓಕೆ, ರೀಸನಿಂಗು ಕಂಪ್ಲೀಟ್ ಮಾಡಿರ್ತೀರ, ಇಂಗ್ಲೀಷ್ ಗ್ರಾಮರ್ ಕಂಪ್ಲೀಟ್ ಮಾಡಿರ್ತೀರ. ವೊಕ್ಯಾಬ್ಲರಿ ನಾನು ಟೆಕ್ಸ್ಟ್ ಬುಕ್ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಲ್ಲ, ಅದನ್ನು ಜಸ್ಟ್ ಡೈಲಿ ಒಂದಿನ ಸಿನೋನಿಮ್ಸು, ಒಂದಿನ ಆ್ಯಂಟೋನಿಮ್ಸು ಎಲ್ಲನೂ ಪ್ರತಿಯೊಂದು ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಬರುತ್ತೋ ಆ ಟೆಸ್ಟ್ ಮೇಕರ್ ಆ್ಯಪಲ್ಲೂ ಹಂಗೆ ಬರುತ್ತೆ. ಡೈಲಿ ಪ್ರಾಕ್ಟೀಸ್ ಮಾಡಿ 1 ವಾರ, ಡೈಲಿ ಒಂದೊಂದು ವಾರಕ್ಕೆ ಒಂದು ದಿವಸ 1 ವರ್ಡ್ ಸಬ್ಸ್ಟಿಟ್ಯೂಷನ್, ಒಂದು ದಿವಸ ಸಿನೋನಿಮ್ಸ್, ಒಂದು ದಿವಸ ಆ್ಯಂಟೋನಿಮ್ಸ್, ಒಂದು ದಿವಸ ಐಡಮ್ಸ್ ಆ್ಯಂಡ್ ಫ್ರೇಸಸ್. ಈ ಥರ ಪ್ರತಿ ವಾರನೂ 5 ಟಾಪಿಕ್ಸ್ ಅದೇನಿದೆಯೋ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ವೊಕ್ಯಾಬ್ಲರಿನೂ ಬರುತ್ತೆ, ಇಂಗ್ಲೀಷು ಬರುತ್ತೆ, ರೀಸನಿಂಗ್ ಕಂಪ್ಲೀಟ್ ಮಾಡ್ತೀರಾ. ಮ್ಯಾಥ್ಸ್ಗೆ ನೀವು ಸಿಲೆಬಸ್ ಏನು ಕಂಪ್ಲೀಟ್ ಮಾಡೋಕ್ಕೆ ಹೋಗಬೇಡಿ. ಯಾವ ಕ್ವಶನ್ ಬೇಕೋ ಆ ಕ್ವಶನ್ಗೆ ಆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ವೀಡಿಯೋಸ್ ಮಾತ್ರ ನೋಡಿ. ಓಕೆ, ಅದನ್ನು ಮಾತ್ರ ಹೆಂಗೆ ಸಾಲ್ವ್ ಮಾಡೋದು ನೋಡ್ಕೊಳ್ಳಿ. GKಗೆ
ಜಿ ಕೆಗೆ ಏನು ಮಾಡಬೇಕು ಅಂತಂದರೆ ನಿಮಗೆ ಆ ಟೆಕ್ಸ್ಟ್ ಬುಕ್ ಪರ್ಚೇಸ್ ಮಾಡಿರ್ತೀರಲ್ಲ, ಅದಲ್ಲಿ ಇದು ಏನೇನಿದೆಯೋ, ನಾನು ವೀಡಿಯೋಸ್ ಮಾಡ್ತೀನಿ ಕಂಪ್ಯೂಟರ್ ಚೆನ್ನಾಗಿದ್ದರೆ, ನಾನು ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಅಂತಂದರೆ ಏನು ಮಾಡಬೇಕು ಹೇಳ್ತಾಯಿದ್ದೀನಿ. CGL SSC ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಇದೆಯಲ್ಲ, ಅದನ್ನು ಪ್ರತಿಯೊಂದು CPO, GD, CHSL, MTS, CGL ಈ ಐದರದ್ದು ಎಕ್ಸಾಮ್ಸ್ದು GK ಹೋಗಿ ಕ್ವಶನ್ಸ್ ನೋಡ್ಕೊಳ್ಳಿ. ಅದನ್ನು ಮತ್ತೆ ರಿಪೀಟೆಡ್ ಡೈಲಿ ಒಂದು 5 ಪೇಪರಿಂದ 10 ಪೇಪರು, ಓಕೆ, ಡೈಲಿ 10 ಪೇಪರು. ಇವಾಗ ಫಾರ್ ಎಕ್ಸಾಂಪಲ್ CGL, ಸೊ 10 ಕ್ವಶನ್ ಪೇಪರ್ಸ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಓಪನ್ ಮಾಡಿ ಫುಲ್ ಟೆಸ್ಟ್ ಅಂತ ಇರುತ್ತೆ. ಫುಲ್ ಟೆಸ್ಟ್ ಓಪನ್ ಮಾಡಿ ಬರೀ GK ಅಟೆಂಡ್ ಮಾಡಿ. ಬರೀ GK ಅಟೆಂಡ್ ಮಾಡ್ತೀರಾ, ಎಕ್ಸಿಟ್ ಕೊಡ್ತೀರಾ. ಅದಾದಮೇಲೆ ಇಂಗ್ಲೀಷು, ರೀಸನಿಂಗ್ ನೋಡ್ತೀರಾ. ನಿಮ್ಮ ಟೈಮ್ ಟೇಬಲ್ ಆಗಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಹೆಂಗೆ ಟೈಮ್ ಇದೆ, ನನಗೆ ವರ್ಕೌಟ್ ಆಗೋ ಟೈಮ್ ಟೇಬಲ್ ನಾನು ಹೇಳ್ತೀನಿ. ಸೊ ನಾನು ಹೇಳ್ತಿದ್ದೀನಲ್ಲ, ರೀಸನಿಂಗ್ ಒಂದು ಚಾಪ್ಟರ್ ಫುಲ್ಲು ಕೊಡಬೇಕು, ಅದಕ್ಕೆ 1.5 or 2 hours ಬೇಕು. ಇಂಗ್ಲೀಷ್ಗೆ 1 hour ಬೇಕು, ಓಕೆ. ಅದಾದಮೇಲೆ ನೀವು ವೊಕ್ಯಾಬ್ಯುಲರಿಗೆ 1 hour ಬೇಕು, ಯಾವುದಾದ್ರು ಒಂದು ಟಾಪಿಕ್ಗೆ 1 hour ಬೇಕು. ಇಲ್ಲೇ 4 hours ಆಯಿತು. ಅದಾದಮೇಲೆ ಮ್ಯಾಥ್ಸ್ ನೀವು ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ಯಾವುದರಲ್ಲಿ ವೀಡಿಯೋಸು, ಯಾವುದು ಕ್ವಶನ್ ಪೇಪರ್ಸ್ ನೋಡಿಕೊಂಡು ಬಂದು ವೀಡಿಯೋ ನೋಡ್ಕೊತೀನಿ ಅಂತಂದರೆ ಬರೀ ಆ 25 ಕ್ವಶನ್ಸ್ಗೆ ನಿಮ್ಗೆ 2 hourರಿಂದ 3 hour ಬೇಕು. ಹೌದು, ಮ್ಯಾಥ್ಸ್ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ, ಅಷ್ಟು ಈಸಿ ಇರಲ್ಲ. ಸ್ವಲ್ಪ ಮ್ಯಾಥ್ಸ್ ಬಗ್ಗೆ ಗೊತ್ತಿರೋರಿಗೆ ಈಸಿಯಾಗಿ ಹೋಗುತ್ತೆ. ಜಿ ಕೆಗೂ ಡೈಲಿ 1 hour. 1 ಅವರಲ್ಲಿ ಏನು ಮಾಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ತೆಗಿತೀರಾ, ಅಥವಾ ಬೆಸ್ಟು ಅಂತಂದರೆ ಕಿರಣ್ ಪಬ್ಲಿಕೇಶನ್ ಬುಕ್ ಸಿಗುತ್ತೆ, ಓಕೆ. ಸೊ ಇದು ಕಿರಣ್ ಪಬ್ಲಿಕೇಶನ್ ಬುಕ್ಕು. ನೀವು ಆ ಥರ ಮಾಡೋಕ್ಕಾಗ್ತಿಲ್ಲ, ಈ ಬುಕ್ ತಗೊಳ್ಳಿ. ಇದರಲ್ಲಿ SSC ಬಂದಿರೋ ಪ್ರತಿಯೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸು ಕೊಟ್ಟಿದ್ದಾರೆ. ಇದನ್ನು ಡೈಲಿ ಒಂದೊಂದು ಚಾಪ್ಟರ್ ಇದೆ. ಟೋಟಲ್ಲು ನಮಗೆ 21 ಚಾಪ್ಟರ್ಸ್ ಇದೆ. 21 ಚಾಪ್ಟರ್ಸು. ಸೊ 60 days ಅಂದರೆ 3 times ಈ ಬುಕ್ನ ಕವರ್ ಮಾಡ್ಬೋದು. ಪ್ರತಿದಿನ ಒಂದು ಚಾಪ್ಟರ್ ಫುಲ್ಲು. ಒಂದೊಂದಲ್ಲಿ 300 ಕ್ವಶನ್ಸ್ ಇದೆ, ಒಂದೊಂದಲ್ಲಿ ಬರೀ 150 ಇದೆ, ಒಂದೊಂದಲ್ಲಿ 400 ಇದೆ. ಸೊ ಇಟ್ ಡಿಪೆಂಡ್ಸ್, ಒಂದೊಂದು ಸಲ ಒಂದೊಂದು. ಸೊ ಡೈಲಿ ಒಂದು ಚಾಪ್ಟರ್ ಫುಲ್ ಕಂಪ್ಲೀಟ್ ಮಾಡಬೇಕು ನೀವು, ಓಕೆ. ಡೈಲಿ ಒಂದು ಚಾಪ್ಟರ್ ಕಂಪ್ಲೀಟ್ ಮಾಡಿ. 21 ಚಾಪ್ಟರ್ಸ್ ಇದೆ, 3 times ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಈ ಫುಲ್ ಬುಕ್ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಪ್ರೀವಿಯಸ್ ಇರೋ ಕ್ವಶನ್ಸೇ GKL ಬರೋದು. ಅರ್ಥ ಆಗ್ತಿದಲ್ವ? ಸೊ ಇದು ನಿಮ್ಮ ಟಾರ್ಗೆಟು. ಸೊ ರೀಸನಿಂಗಲ್ಲಿ 45 marks ಆರಾಮಾಗಿ ತೆಗಿಬೋದು. ಮ್ಯಾಥ್ಸ್, ಇಂಗ್ಲೀಷಲ್ಲಿ 35 marks ತೆಗಿಯೋಕ್ಕೆ ಟ್ರೈ ಮಾಡಿ. ನಿಮಗೆ ವೊಕ್ಯಾಬ್ಯುಲರಿ ಬರ್ತಿಲ್ಲ ಅಂತ ಅಂದ್ರೂ 35 marks ಅಂತೂ ಆರಾಮಾಗಿ ತೆಗಿಬೋದು. ಮ್ಯಾಥ್ಸಲ್ಲಿ 30, ಯಾವುದು ಅಡ್ವಾನ್ಸದ್ದು ಬಿಟ್ಬಿಟ್ರೆ ನಾವು ಅಡ್ವಾನ್ಸ್ ಬಿಟ್ವಲ್ಲ, ಸೊ 30. ಸೊ ಮ್ಯಾಥ್ಸಲ್ಲಿ 30, GKಯಲ್ಲಿ 30. ಆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಫುಲ್ಲು ನೋಡಿ ಆರಾಮಾಗಿ 30 ಬರುತ್ತೆ. ಸೊ ಇದು ಯಾರಿಗೆ ಹೊಸೊಬ್ಬರಿಗೆ ಏನಾದ್ರು CGL ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನ್ನೋರಿಗೆ ಇದನ್ನು ಮಾಡಿ. ಇನ್ನು ಅವ್ರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಅವ್ರು ಅದು ಓದ್ತಿದ್ದಾರೆ, ಇವ್ರು ಇದು ಓದ್ತಿದ್ದಾರೆ, ನಾನು ಅದನ್ನು ಓದಬೇಕಾ, ಕರೆಂಟ್ ಅಫೇರ್ಸು, ಅದು ಇದು ಆಳುಮುಳು ಕಡ್ಡಿ ಕಸ ಅವೆಲ್ಲ ಏನು ಬೇಡ. ಸಿಂಪಲಾಗಿ ನಾನು ಹೇಳ್ತೇನೆ, ಟೆಕ್ಸ್ಟ್ ಬುಕ್ ತಗೊಳ್ಳಿ. ಒಂದು GK ಬುಕ್ ಪಾಸಿಬಲ್ ಆದರೆ ಇದನ್ನೊಂದು ತಗೊಳ್ಳಿ. ಸೊ GK ಬುಕ್ ಪ್ರಾಕ್ಟೀಸ್ ಮಾಡಿ. ಅದರಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಪಲ್ಲಿ ಕ್ವಶನ್ಸ್ ಇರುತ್ತೆ, ಅದನ್ನು ಗೊತ್ತಾಗಿಲ್ಲ ಅಂದರೆ ವೀಡಿಯೋಸ್ ನೋಡಿ ಮುಗಿಸ್ಕೊಳ್ಳಿ, ಓಕೆ. ಆರಾಮಾಗಿ ಪ್ರಾಕ್ಟೀಸ್ ಮಾಡ್ಬೋದು. ಸೆಕ್ಷನಲ್ ಟೆಸ್ಟ್ ಕೂಡ ಇರುತ್ತೆ. ರೀಸನಿಂಗು, ಇಂಗ್ಲೀಷ್ ಆದಮೇಲೆ ಡೈಲಿ 2 ಸೆಕ್ಷನಲ್ ಟೆಸ್ಟ್ ತಗೊಳ್ಳಿ. ರೀಸನಿಂಗಲ್ಲಿ ಸೆಕ್ಷನಲ್ ಟೆಸ್ಟ್ ಅಂತ ಇರುತ್ತೆ, ಬರೀ 25 ಕ್ವಶನ್ಸ್ ರೀಸನಿಂಗ್ದು ಮಾತ್ರ ಇರುತ್ತೆ, ಅದನ್ನು ತಗೊಳ್ಳಿ, ಓಕೆ. ಈ ಥರ ಫಾಲೋ ಮಾಡಿದ್ರೆ ಆರಾಮಾಗಿ ಆ 1% ಚಾನ್ಸ್ ಇದೆ ಪಾಸ್ ಆಗೋಕ್ಕೆ, ಓಕೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಓದ್ಕೊಳ್ಳಿ. ರಾ ಸ್ಕೋರ್ ಇದು ನಾನು ಹೇಳಿದ್ದು 140. ಸೊ 140 ರಾ ಸ್ಕೋರ್ ಬಂದರೆ ನಿಮಗೆ ಅದು ನಾರ್ಮಲೈಸ್ ಆಗಿ 150, 155ವರೆಗೂ ಆರಾಮಾಗಿ ಹೋಗುತ್ತೆ. ಆರಾಮಾಗಿ ಕಟ್ ಆಫ್ ಕ್ಲಿಯರ್ ಮಾಡ್ಬೋದು, ಓಕೆ. ಸೊ ಈ ಥರ ಓದ್ಕೊಳ್ಳಿ, ಆರಾಮಾಗಿ ಪಾಸ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್. ಬಾಯ್.